ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಶುಭ ಮುಂಜಾನೆ ಸ್ನೇಹಿತರೆ, ಆತ್ಮೀಯರೇ, ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿರಬೇಕು. ಸಂತೋಷವಾಗಿದ್ದೀರೆಂದು ನಂಬುತ್ತೇನೆ. ಒಂದು ವಾರಗಳ ಕಾಲ ನನಗೆ ಈ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ, ನನ್ನನ್ನು ಕ್ಷಮಿಸಿ. ಯಾಕೆಂದರೆ ಕುಟುಂಬದ ಅಲ್ಲಿ ತುಂಬ ಅನಾರೋಗ್ಯದ ಸಮಸ್ಯೆ ಇತ್ತು. ದೇವರು ನಿಮ್ಮೆಲ್ಲರ ಪ್ರಾರ್ಥನೆಯಿಂದ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನ್ನ ಕುಟುಂಬದಲ್ಲಿ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಇವತ್ತು ತಿರುಗಿ ಆತನ ಕಾರ್ಯವನ್ನು ಮಾಡೋದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ, ಈ ಸಮಯಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಪ್ರತಿ ದಿನದ ಹಾಗೆಯೂ ಈ ದಿನವೂ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರು ಈ ದಿನ ಕೊಟ್ಟಂಥ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ ಎಂಬ ಸತ್ಯವೇದದಲ್ಲಿರುವ ಈ ಪುಸ್ತಕ 27ನೇ ಅಧ್ಯಾಯ 30-31 ವಚನದಲ್ಲಿ ವಾಕ್ಯ ನಮಗೆ ಹೇಗೆ ತಿಳಿಸುವಂಥದ್ದಾಗಿದೆ ಏನೆಂಬುದಾಗಿ ನೋಡುವಾಗ, ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸ್ಕೊಂಡು ಆತನ ತಲೆಯ ಮೇಲೆ ಹೊಡೆದರು. ಹೀಗೆ ಆತನನ್ನು ಪರಿಹಾಸ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಒದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಯಾಕೆ ಅಂದರೆ ಸ್ನೇಹಿತರೆ, ಪ್ರಿಯರೇ, ನೋಡ್ರಿ, ಈ ಭೂಮಿ ಮೇಲೆ ಪರಲೋಕದಿಂದ ದೇವರು ನೋಡುವಾಗ ಎಲ್ಲ ಮನುಷ್ಯನು ಪಾಪಿ ಆಗಿದ್ದಂತೆ. ಆ ಪಾಪ ಇರುವವನಿಗೆ ಪರಲೋಕ ರಾಜ್ಯ ಸೇರಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪಾಪ ಕೊಡುವ ಸಂಬಳ ಮರಣ. ಆ ಕಾರಣದಿಂದ ದೇವರು ಮನುಷ್ಯನನ್ನು ಉಂಟು ಮಾಡಿರೋದ್ರಿಂದ ಅವನನ್ನು ನರಕಕ್ಕೆ ಕಳಿಸದೆ ದೇವರಿಗೆ ಇಷ್ಟ ಇಲ್ಲದಿರುವುದರಿಂದ ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಮನುಷ್ಯರಲ್ಲಿ ಇರುವ ಎಲ್ಲ ಪಾಪಗಳನ್ನು ಸರಿಪಡಿಸುವುದಕ್ಕೆ ಪ್ರತಿದಿನ ಪ್ರಯಾಸ ಪಡುತ್ತಾ ಆತನು ಕೊನೆಗೆ ತಪ್ಪು ಇಲ್ಲದವನಾಗಿದ್ದಾಗಲೂ ಆತನು ತಪ್ಪಿಗಸ್ತನಾಗಿ ಈ ಲೋಕ ನಿಲ್ಲಿಸಿ ಆತನನ್ನು ಹಿಂಸೆ ಪಡಿಸುವಂಥದ್ದು, ಅವಮಾನಪಡಿಸುವಂಥದ್ದು, ಆತನು ಹೊಡೆದು ಆತನ ಹೀನೈಸುವಂಥದ್ದು ನಾವು ನೋಡುತ್ತೇವೆ. ನಿಜವಾಗ್ಲಿ ಇದಕ್ಕೆ ಕಾರಣ ಏನಂದರೆ, ಯೇಸು ಸ್ವಾಮಿ ಆಗಿರುವ ಆ ಒಳ್ಳೆಯ ದೇವರ ಕಾರ್ಯ ಏನಂದರೆ, ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸು, ಇತರರ ತಪ್ಪುಗಳನ್ನು ಕ್ಷಮಿಸು, ಕರುಣಿಸು, ದಯ ತೋರಿಸು. ಈ ಎಲ್ಲ ಮನಸ್ಸು ಉಳ್ಳ ಒಳ್ಳೆ ದೇವರು ಆತನ ಆಗಿರುವುದರಿಂದ, ಆತನ ದೇವರಾಗಿರುವುದರಿಂದ, ಈ ಎಲ್ಲ ಸ್ವಭಾವ ಆತನಲ್ಲಿ ಇರುವುದರಿಂದ ಆತನು ಯಾರಿಗೆ ತಿರುಗಿ ಅನ್ನೋದಿಲ್ಲ ಅನ್ನುವಂಥ ಆ ಒಳ್ಳೆತನವೇ ಅವರಿಗೆ ಬಲಹೀನವಾಗಿ ಕಾಣ್ತೈತೆ. ಇವನೇನು ನಮಗೆ ತಿರುಗಿ ಏನಂತ ಅಂದ್ಬಿಡು, ಇವನೇನು ಮಾಡೋದಿಲ್ಲ ಬಿಡು ಅಂತ ಹೇಳಿ ಆತನನ್ನು ಹೀನೈಸುವುದನ್ನು ನಾವು ನೋಡಿದ್ವಿ. ಆದರೂ ಆತನು ಎಲ್ಲವನ್ನು ಜಯಿಸಿ ಇವತ್ತು ರಾಜಾದಿ ರಾಜನಾಗಿ ಎಲ್ಲಿದ್ದಾನೆ. ಆತನು ಹೀನೈಸಿದವನು ಎಲ್ಲವನ್ನು ಮಣ್ಣಿಗೆ ಮಣ್ಣಾಗಿ ಹೋಗಿದ್ದಾನೆ. ಸ್ನೇಹಿತರೆ, ಆತ್ಮೀಯರೇ, ಇವತ್ತು ನೋಡುತ್ತಿರುವ ಪ್ರತಿಯೊಬ್ಬರಿಗೆ ಹೇಳುತ್ತೇನೆ, ನಮ್ಮ ಒಳ್ಳೆತನ, ನಾವು ಅವ್ರನ್ನೇನು ಅನ್ನೋದಿಲ್ಲ ಬಿಡು, ಇರಲಿ ಬಿಡು, ಕ್ಷಮಿಸನ್ ಬಿಡು, ಪ್ರೀತಿಸನ್ ಬಿಡು, ಏನಿದೆ ಬಿಡು ಅಂತೇಳಿ ನಾವು ಹೋಗುತ್ತಿರುವಾಗ ನಮ್ಮನ್ನು ಎಷ್ಟೋ ಜನ ನಮ್ಮ ಒಳ್ಳೆತನವನ್ನು ನೋಡಿ ಅವರು ನಿಜವಾಗ್ಲಿ ಆ ಒಳ್ಳೆತನವನ್ನೇ ಬಲಹೀನವಾಗಿ ಉಪಯೋಗಿಸಿಕೊಳ್ತಾ ಇರ್ಬೋದು. ಆದರೆ ಚಿಂತಿಸಬೇಡ್ರಿ, ಅವನೇನು ಮಾಡ್ತಾನೆ ಬಿಡು, ಅವನ ಕೈಲಿ ಏನಾಗುತ್ತೆ, ಅವ್ನು ಹಿಂಗಂದ್ರೆ ನಡೆದೋದದ್ ಬಿಡು, ಅಡ್ಜಸ್ಟ್ ಮಾಡ್ಕೊತಾನೆ. ಈ ರೀತಿಯಾಗಿ ಇವತ್ತು ನಮ್ಮ ಒಳ್ಳೆತನದಿಂದ ಅವರು ನಮ್ಮನ್ನು ಬಲಹೀನವಾಗಿ ಅವರು ನಮ್ಮನ್ನು ನಡೆಸಿಕೊಂಡು ಹೋಗ್ತಿರ್ಬೋದು, ನಮ್ಮನ್ನು ಹೀನೈಸ್ತಿರ್ಬೋದು. ಆದರೆ ಚಿಂತಿಸಬೇಡ್ರಿ, ಖಂಡಿತ ನಾನು ಹೇಳ್ತೀನಿ, ದೇವರು ಯಾವ ರೀತಿಯಲ್ಲಿ ಹೀನವನ್ನು ಪ್ರಯಾಸವನ್ನು ಹೊಂದಿ ಎಲ್ಲವನ್ನು ಜಯಿಸಿ ಆತನು ದೇವನು ರಾಜಾದಿರಾಜನಾಗಿ ಹೇಗಿದ್ದಾನೋ ಅದರಂತೆ ನಮ್ಮನ್ನು ಕೂಡ ಎಲ್ಲ ಜನರ ಮುಂದೆ ರಾಜರನಾಗಿ ದೇವರು ಇಡ್ತಾನೆ. ಒಳ್ಳೆತನ ಯಾವತ್ತಿದ್ದರೂ ಕೂಡ ನಮ್ಮನ್ನು ನಿಜವಾಗಲಿ ಕಷ್ಟಕ್ಕೆ ಸಂಕಷ್ಟಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅದು ತಾತ್ಕಾಲಿಕವಾಗಿರುವಂಥದ್ದು, ಶಾಶ್ವತವಾಗಿ ನಿಂತುಕೊಳ್ಳುವವನೇ ಒಳ್ಳೆಯವನೆಂಬುದಾಗಿ ಇವತ್ತು ಈ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅದಕ್ಕಾಗಿ ಸ್ನೇಹಿತರೆ, ಪ್ರಿಯರೇ, ನಿಮ್ಮ ಒಳ್ಳೆತನವನ್ನು ಹಾಗೆ ಕಾಪಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆ, ನಿನಗೆ ಸ್ತೋತ್ರಪ್ಪ. ನೀನು ತಿಳಿಸಿಕೊಟ್ಟ ವಾಕ್ಯದ ಮೇರೆಗೆ, ನೀನು ನಡೆದಂಥ ನಡವಳಿಕೆ ಮೇರೆಗೆ ನಾವು ಜೀವಿಸಿ ಈ ಲೋಕದಲ್ಲಿ ನಿನ್ನ ಒಳ್ಳೆತನವನ್ನು ನಾವು ಕೂಡ ಕಾಪಾಡಿಕೊಂಡು ಹೋಗುವಂತೆ ಕೃಪೆ ಮಾಡು. ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೋ. ನೋಡುವ ನನ್ನ ಸ್ನೇಹಿತರು ಒಳ್ಳೆತನದಲ್ಲಿ ಇದ್ದಾಗಲೂ ಅವರ ಅಗಲು ಬಗಲಿರುವ ಬಂಧು ಮಿತ್ರರು, ಸ್ನೇಹಿತರು ಆ ಒಳ್ಳೆತನವನ್ನೇ ಬಲಹೀನವಾಗಿ ತೆಗೆದುಕೊಂಡು ಅವ್ರನ್ನೇನಾದರೂ ಹೀನೈಸ್ತಿದ್ರೆ, ಅವ್ರನ್ನ ಗೇಲಿ ಮಾಡ್ತಾ ಇದ್ರೆ, ನೀನೇ ಅವರಿಗೆ ತಕ್ಕಾದ ಕರ್ತನೆ ಪಾಠವನ್ನು ಕಲಿಸಿ ಆಶೀರ್ವದಿಸು. ನಿನ್ನ ನಾಮ ಮಹಿಮೆ ಪಡಿಸಿಕೋ. ನೀನೇ ಮಹಿಮೊಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನೋಡುವ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಳ್ಳೆತನ ಯಾವತ್ತಿದ್ರೂ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.